ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂದಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ನ ಇವತ್ತು ಸಾಯಂಕಾಲ ಸ್ನ್ಯಾಕ್ಸ್ ಅಂತೇಳಿ ಬೆಡ್ ರೋಸ್ಟ್ ಮಾಡ್ತಾಯಿದ್ದೀವಿ. ಮೊಟ್ಟೆ ತೊಗೊಂಡಿದ್ದೀವಿ, 4 ಮೊಟ್ಟೆ ಒಡೆದು ಹಾಕಿದ್ದೀವಿ ನೋಡಿ. ಹಾಗೆ ಮತ್ತು 8 ಬ್ರೆಡ್ ತೊಗೊಂಡಿದ್ದೀವಿ. ಅದಕ್ಕೆ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀವಿ, ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀವಿ. ಇದಕ್ಕೆಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀವಿ ಫ್ರೆಂಡ್ಸ್. ಅರಿಶಿನ ಸ್ವಲ್ಪ ಹಾಕಿದ್ದೀವಿ. ನೀವು ಅರಿಶಿನ ಬೇಡ ಅಂದರೆ ಹಾಕಬೇಡಿ. ನಾವು ನಮ್ಮನೆಯವ್ರು ಹಾಕಿರ್ತಾರೆ ಟೇಸ್ಟ್ ಬರ್ತಾ ಅಂತೇಳಿ ನಮ್ಮನೆಯವ್ರು ಮಾಡ್ತಾಯಿರೋದು. ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ 4 ಮೊಟ್ಟೆ ಸಾಕಾಗಲ್ಲ ಅಂತ ಮತ್ತೊಂದು ಮೊಟ್ಟೆ ಆ್ಯಡ್ ಮಾಡಿದ್ದಾರೆ. ಟೋಟಲ್ 5 ಮೊಟ್ಟೆ ಹಾಕಿದ್ದೀವಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚಿಟ್ಕೊಂಡಿದ್ದಾರೆ. ಇವಾಗ ನೋಡಿ 8 ಬ್ರೆಡ್ ತೊಗೊಂಡಿದ್ದೀವಿ. ಈ ಕಡೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಹಂಚು ಕಾದಿದೆ. ಇವಾಗ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀವಿ. ಅದಕ್ಕೆ ಮಿಕ್ಸ್ ಮಾಡಿ 2 ಕಡೆ ನಿಲ್ಲಿಸಿ ಹಂಚಿನ ಮೇಲೆ ಹಾಕ್ತಾಯಿದ್ದಾರೆ ನೋಡಿ ನಮ್ಮ ಮನೆಯವರು. ಒಂದೊಂದ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಳ್ಳಿ ಚೆನ್ನಾಗಿ. ಒಂದ್ಸಲ 3 ಬೇಯಿಸ್ಕೊಂಡಿದ್ದೀವಿ ನಾವು. ಒಂದೊಂದ್ಸಲಿ 4 ಹಾಕ್ಬೋದು. ಚೆನ್ನಾಗಿ ಡ್ರೈಯಾಗಿ ಬೇಯಿಸ್ಕೋಬೇಕು. ಗ್ರೈ ಥರ ಅಂದರೆ ಚೆನ್ನಾಗಿರ್ತೈತೆ ಅದು. ಇಲ್ಲಾಂದರೆ ಬಿಸಿ ಆದರೆ ಟೇಸ್ಟ್ ಬರೋಲ್ಲ. ಗ್ರೇವಿ ಥರ ಚೆನ್ನಾಗಿ ಬೇಯಿಸ್ಕೊಂಡು ಹಂಚಲ್ಲಿ ಚೆನ್ನಾಗಿ ಬೇಯಬೇಕದು ಬ್ರೆಡ್ಡು. ಮೇಲೆ ಎಲ್ಲ ತರಕಾರಿ ಎಲ್ಲ ಕೆಳಗಡೆ ಕುತ್ಕೊಂಡಿತ್ತಲ್ಲ, ಅದಕ್ಕೆ ಮೇಲೆ ಹಾಕ್ತಾಯಿದ್ದಾರೆ. ಈ ಥರ ಮೇಲೆ ತಿನ್ನೋಕ್ಕೆ ಚೆನ್ನಾಗಿರ್ತೈತಿ. ತರಕಾರಿ ಬಂದರೆ ಒಳಸಿ ಹಾಕ್ತಾಯಿದ್ದಾರೆ ನೋಡಿ. ಇವಾಗ ಚೆನ್ನಾಗಿ ಒಳಗಡೆ ಬೇದಿದೆ. ಬೇದಾದ್ಮೇಲೆ ಅದನ್ನ ಒಳಸಿ ಹಾಕಿದ್ದೀವಿ. ಒಳಸಿ ಹಾಕಿ ಮತ್ತೊಂದು ರೌಂಡ್ ಹಾಕಿದ್ದೀವಿ. ಇವಾಗ ಒಳಸಿ ಹಾಕಿ ಎತ್ತಿಟ್ಕೊಂಡಿದ್ದೀವಿ. ಎತ್ತಿಟ್ಕೊಂಡು ಮತ್ತೊಂದು ರೌಂಡ್ ಹಾಕಿದ್ದಾರೆ. ನಿಮ್ಗೆ ಇಷ್ಟ ಆದರೆ ಅದ್ರ ಮೇಲೆ ಆಟ್ ಹಾಕ್ತಾಯಿದ್ರು. ಆಟ್ ಹಾಕಕ್ಕೆ ಬರಲಿಲ್ಲ ನಮ್ಮ ಮನೆಯವರಿಗೆ. ತೆಗೆದು ಬಿಸಾಕಿದ್ರು. ಬೇಡ ಹಾಕ್ಬೇಡ, ಸಾಕಾಗಲ್ಲ ಅದಂತ ಹೇಳಿದೆ. ಹಾಕ್ತೀನಿ ಅಂತ ಹಾಕಕತ್ತಿದ್ರು. ಬ್ರೆಡ್ಡು ಗ್ರೇವಿ ಇಷ್ಟ ಆದರೆ, ಮೊಟ್ಟೆ ಗ್ರೇವಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನಮ್ಮನೆಯವ್ರು ತಿಂತಾಯಿದ್ದಾರೆ ನೋಡಿ. ತಿಂತಾಯಿದ್ದಾರೆ. ಇಷ್ಟ ಆಗಿದೆ ಅಂತೆ ತುಂಬ. ಅವರಿಗೆ ಸಂತೋಷದಿಂದ ತಿಂತಾಯಿದ್ದಾರೆ.